ಮುಂದೆ ಮರದ ಹತ್ರ ಹಾಕ್ಲಾ ಅಲ್ಲಿ RCB ಟಿಕೆಟ್ಸ್ ಬಗ್ಗೆ ಸ್ವಲ್ಪ ಮಾತಾಡೋಣ. ಮಾಡಕ್ ಕೆಲಸ ಇಲ್ಲ ಇವತ್ತು, ಸುಮ್ಮನೆ ನೋಡಿರಿ ಎಲ್ಲಿ ನೋಡಿದ್ರು ಹುಡುಗ ಹುಡುಗಿ ಲವರ್ಸ ಕಾಣ್ತಾರೆ. ಸೊ ಹಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ವ್ಲಾಗ್ಸ್. ಸಾರಿ ಇದು ನನ್ನ ಚಾನಲ್ ಅಲ್ಲ, ಇವ್ರ ಚಾನಲ್ಲು. ಇವ್ರು ಕೇಳ್ಕೊಡ್ತೀನಿ ನೋಡ್ರಿ. ಹಿಂಗ್ ಮಾಡಿದ್ರೆ ಅದು ಹೆಂಗಲ್ಲ ಸರಿ ಆಗತ್ತಲೆ? ನಾನು ಮಾಡ್ತೀನಿ, ಹಿಂಗ್ ಮಾಡ್ಬಾರ್ದು ಕಣ. ನಾನು ಓಡ್ತೀನಿ ಬಾಲಿ. ಹಲೋ ಗಾಯ್ಸ್, ಎಲ್ಲರಿಗೂ ನಮ್ಮ ವ್ಲಾಗ್ಗೆ, ಫಸ್ಟ್ನೇ ವ್ಲಾಗ್ಗೆ ಎಲ್ಲರಿಗೂ ವೆಲ್ಕಮ್. ಮಾಡಕ್ ಕೆಲಸ ಇಲ್ಲ ಇವತ್ತು, ಸುಮ್ಮನೆ ಹಂಗೆ. ಇವತ್ತಂತೂ ಸಖತ್ ಬಿಸಿಲು ಗುರು, ಒಂಚೂರು ಐತೆ. ನಾನೆಲ್ಲ ಟ್ಯಾನ್ ಆಗ್ಬಿಟ್ಟು ನೋಡ್ರಿ ಇಲ್ಲಿ. ಸೊ ಇವತ್ತಿನ ವ್ಲಾಗ್ ಬಂದು ಏನಂದರೆ, ವಿ ಆರ್ ಗೋಯಿಂಗ್ ಟು ಬೈ ಎನ್ RCB ಜರ್ಸಿ ಫಾರ್ CSK ಆ್ಯಂಡ್ RCB ಮ್ಯಾಚ್. CSK RCB ಮ್ಯಾಚಿಗೆ ಅಂತ ಅಷ್ಟೆಲ್ಲ ತಗೊಂಡಿದ್ದೀನಿ ಒಟ್ಟು. ಆ್ಯಕ್ಚುಲಿ ಏನಂದರೆ, ಮುಂಚೆನೇ ನಾನಲ್ಲೇ ಆರ್ಡ್ರ್ ಮಾಡಿದ್ದೆ, ವಿತ್ ಕಸ್ಟಮೈಸ್ ಜರ್ಸಿ ಆರ್ಡ್ರ್ ಮಾಡಿದ್ದೆ. ಬಟ್ ಅದು ಬರಲೇ ಇಲ್ಲ, ಏನಾಯ್ತಂತಾನೆ ಗೊತ್ತಿಲ್ಲ. ಗಾಡಿ ಹೊಡಿ ಬರಪ್ಪ, ನಾನು ವಿಡಿಯೋ ಮಾಡಿ ಕರೆಕ್ಟಾಗಿ ಹೊಡಿತಾನೆ. ಗಾಯ್ಸ್, ನಮ್ಮ ತಮ್ಮನ ಕೈಯಲ್ಲಿ ಗಾಡಿ ಕೊಡ್ತಾ ಇದ್ದೀನಿ. ಇರೋ ನೋಡ್ಕೊಂಡು ಹೊಡಿಯೋ. ಹೆಲ್ಮೆಟ್ ಕೊಡೋ, ನಂಗೆ ತಂಗಿಂಗ್ಯಾರು ಇಲ್ಲಿ ಯಾರು ಪೊಲೀಸ್ಲಪ್ಪ. ಹೊಡಿಯೋ ನೀನಲ್ಲಿ ಮೊಬೈಲ್ ಕೆಸ್ಕೊಂಡು ಹೋಗ್ಬಿಡ್ತಾರೆ ಇಲ್ಲಿ, ಹುಷಾರು. ಯಾರು ಮೊಬೈಲ್ ಹಾಕಿಸ್ಕೊಂತಾರೆ? ನಂದು ಕಳ್ಳರುಗಳು ಇರ್ತಾರಪ್ಪ. ಹೀಗೆ ಗಾಯ್ಸ್, ಏನು ಗೊತ್ತಾ, ನಿನ್ನೆ ಟಿಕೆಟ್ಸ್ ಯಾರ್ಯಾರಿಗೆ ಸಿಕ್ತು ಏನು ಎತ್ತ ಗೊತ್ತಿಲ್ಲ. RCB ಮ್ಯಾನೇಜ್ಮೆಂಟ್ಗೆ ಏನೋ ಹೇಳೋಕ್ಕೆ ಇಷ್ಟಪಡ್ತೀನಿ. ಗುರು, ನಿಮ್ಮಂಥ ಸ್ಕ್ಯಾಮರ್ಸ್ನ ನಾನು ದೇವಣ್ಣ ನನ್ನ ಲೈಫಲ್ಲಿ ನೋಡಿಲ್ಲ. ಸ್ಕ್ಯಾಮ್ 2023 ಹಂಗೆ 1997 ಥರ ನಿಮ್ಮದೊಂದು ಸೀರೀಸ್ ಓಪನ್ ಮಾಡ್ಬೋದು, ಟಿಕೆಟ್ ಸ್ಕ್ಯಾಮ್ ಅಂತ. ಎಷ್ಟೋ ಜನ ನಿಮ್ಮ ಟಿಕೆಟ್ಸ್ಗೋಸ್ಕರ ಬಿದ್ದು ಸಾಯ್ತಿರ್ತಾರೆ. ನೀವು ಈ ಥರ ಮಾಡೋದು ಪಾಪ, ನೀವು ಈ ಥರ ಮಾಡೋದು ದಾಕ್ಷಾಣ್ಯ ಏನಿಲ್ಲ ನಿಮಗೆ. ಪ್ರೀತಿ ಇದೆ, ಕರುಣೆ ಇಲ್ಲ. ಐತೆ ಕ್ಲಾರಿಫಿಕೇಶನ್ ಕೊಟ್ಬಿಡಿ. ನಿಜವಾಗ್ಲೂ ಹೇಳಿ, ನೀವು ಟಿಕೆಟ್ ಸೇಲ್ ಮಾಡ್ತಿದ್ದೀರಾ ಇಲ್ಲ? ಏನೋ ನೀವು ಟಿಕೆಟ್ ಸಿಕ್ಕೊಂಡು ಏನಾರು ಮಾಡ್ತೀವಿ. ನಿಜ ಬೇಜಾರಾಗೋಯ್ತು ಗುರು, ನಿಜ. ನಿಮ್ಮ RCB ಮ್ಯಾನೇಜ್ಮೆಂಟ್ ಬಗ್ಗೆ ಅದು ನನಗೆ ಗೊತ್ತಿಲ್ಲ. KSA ಇಂದ ಟಿಕೆಟ್ಸ್ ಬಿಡ್ತಾರೋ RCB ಮ್ಯಾನೇಜ್ಮೆಂಟಿಂದ ಟಿಕೆಟ್ಸ್ ಬಿಡ್ತಾರೋ ಅಂತ ನಿಜವಾಗ್ಲೂ ಬೇಜಾರಾಗೋಯ್ತು. ಅದೇ ಎಷ್ಟೋ ಜನ ಕಷ್ಟಪಟ್ಟಿದ್ರು, ಏನೋ ಫಲ ಸಿಗಲಿಲ್ಲ. ಹಂಗೆ ನಾನು ಕೂಡ ಅಲ್ಲ ಗುರು, 340ಗೆ ಟಿಕೆಟ್ಸ್ ಬಿಟ್ಟಿದ್ದಾರೆ ತಾನೆ. 340ಗೆ ಕರೆಕ್ಟಾಗೆ ನನ್ನ ಲ್ಯಾಪ್ಟಾಪಲ್ಲಿ ಕೂಡ, ನನ್ನ ಫೋನಲ್ಲಿ ಕೂಡ ಟ್ರೈ ಮಾಡಿದ್ದೀನಿ, ಅದು ಬಂದಿಲ್ಲ. ಯಾವ ಥರ ಗುರು ಇದು? ಹೆಂಗೆ ಬುಕ್ ಮಾಡೋದಂತ ಸ್ವಲ್ಪ ನೀವೇ ಹೇಳ್ಬಿಡ್ರಿ, ನೀವೇ ಗೈಡ್ಲೈನ್ಸ್ ಬಿಟ್ಬಿಡ್ರಿ. ಹಿಂಗೆ ಬುಕ್ ಮಾಡ್ಬೇಕು ನಮ್ಮದು ಟಿಕೆಟ್ಸ್, ಹಿಂಗೆ ಬುಕ್ ಮಾಡಿದ್ರೆ ಮಾತ್ರ ಸಿಗತ್ತಂತೆ. ಇದು ಈಗ ನಾನು ಆಗ್ತಿದ್ದೀನಿ ನೋಡಿ. ಇದು ಹಿಂಗಂದ್ರೆ ಏನಿದು? ನಂಗೆ ಸ್ವಲ್ಪ ಹೇಳ್ರಿ. ನನಗೆ ಇದ್ರ ಕಾಲ್ದಾಗ ಸಾಕಾಗ್ಬಿಟ್ಟೈತೆ. ಇದಂತಕ್ಕೂ ನೆನ್ನೆ 100 ಸತಿ ಬಂದಿರೋದು ಟಿಕೆಟ್ ಬುಕ್ ಮಾಡ್ಬೇಕಾರೆ. ಸಾಕಾಗೋಯ್ತು ನನಗಂದ್ರು. ಬ್ಲ್ಯಾಕಲ್ಲಿ ಸೇಲ್ ಮಾಡೋರಿಗೂ ಒಂದು ಮಾತು, ಟಿಕೆಟ್ ಸಿಕ್ಕಿದೆ ನಿಮಗೆ, ಓಕೆ, ಮ್ಯಾಕ್ಸಿಮಮ್ ಪ್ರೈಸ್ ನಿಮಗೆ ಸಿಕ್ಕಿರೋ ಟಿಕೆಟ್ಸ್ 7000 ಇರೋದು. ಆ ಟಿಕೆಟ್ಸ್ನ ಒಂದು ಹೋಗ್ಲಿ, ನಿಮಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಬೇಕು ಅಂದರೆ 2x ಅನ್ಕೊಳ್ಳಿ. 2x ಅಂದರೆ 10K, 10,000 ಹೋಗ್ಲಿ, 10,000ಕ್ಕೆ ಸೇಲ್ ಮಾಡಿರಿ ಬ್ರೋ, ಹೋಗ್ಲಿ. ನಿಮಗೂ ಪ್ರಾಫಿಟ್ ಬೇಕು, ನೀವು ಅದಕ್ಕೋಸ್ಕರನೇ ಮಾಡ್ತಿರ್ತೀರ, ಮಾಡಿ. 15,000 20,000ಕ್ಕೆ ಮಾಡಿದರೆ ಪಾಪ ಹೆಂಗೆ ಹೋಗ್ತಾರೆ ಹೇಳಿ ಬ್ರೋ. ಅಷ್ಟೇ ಒಂದು ನಿಮಿಷ ಮೇಲೆ ಹೋಗ್ಬಿಟ್ಟು ನಾನು ಚಾರ್ಜರ್ ತೊಗೊಂಡು ಬರ್ತೀನಿ. ರೂಮ್ ಇದೆ ನಮ್ಮ ಮನೆ. ಮುಂದೆ ಮರದ ಹತ್ರ ಹಾಕ್ಲಾ ಅಲ್ಲಿ ನಿಲ್ಸು, ಅಲ್ಲ ನಿಲ್ಸು, ಬಾರ. ಹೆಲ್ಮೆಟ್ ಎತ್ತಬೇಕೆ? ಒಂದು ನಿಮಿಷ ರೂಮಿಗೆ ಹೋಗ್ಬಿಟ್ಟು ಚಾರ್ಜರ್ ತಗೊಂಡು ಕೆಳಗೆ ಬಂದು ಮಾಡ್ತೀನಿ. ಬಾಯ್. ಹಲೋ ಗೈಸ್, ಈಗೇನು ಸೀನ್ ಅಂದರೆ, ನಾನು ಸಂಜಯ್ ಎಲ್ಲ ಬಸ್ನ ಕ್ಯಾಚ್ ಮಾಡ್ತಿದ್ದೀವಿ. ಅಲ್ಲಿರೋ ಮುಂದೆ ಇರೋ ಬಸ್ನ ಅವ್ರು ಬೇರೆ ನಿಲ್ಲಿಸ್ತಿಲ್ಲ. ಒಂದು ಸ್ಟಾಪಲ್ಲಿ ಇದ್ದಾಗ ಅವರು ಮುಂದೆ ಪಾಸ್ ಆಗ್ಬಿಟ್ರು. ಮುಂದೆ ಬನ್ನಿ ಅಂದ್ಬಿಟ್ಟು ಅದಕ್ಕೆ ಈಗ ಬಸ್ನ ಕ್ಯಾಚ್ ಮಾಡ್ತಿದ್ದೀವಿ. ಸ್ಪೀಡ್ ಲಿಮಿಟ್ ನೋಡಿ. ಓಕೆ ಅಣ್ಣ, ಬಾಯ್. ಅಂತೂ ಇಂತೂ ಬಸ್ನು ಕ್ಯಾಚ್ ಮಾಡಿಸುತ್ತೆ. ಅವ್ರು ಖುಷಿಯಾಗಿ ಹೋಗ್ತಾ ಇದ್ದಾರೆ ಮುಂದೆ ಇರೋ ಬಸ್ಸಲ್ಲಿ. ನೋಡಿರಿ, ಸಂಜೆ ಇದೇ ಬಸ್ಸಲ್ಲಿ ಇರ್ಬೋದು ತಾನೆ? ಬಸ್ಸಲ್ಲ? ಇಲ್ಲ ನೋಡ್ರಿ, ಚೆನ್ನಾಗಿ ನೋಡಿ, ಸಕ್ಕತ್ತ ಬರ್ತಾ ಇದ್ದೀನಿ. ಹಿಂಗೆ ಬೇಕಲ್ಲ ನಿಮಗೆ? ಕೊಡಿಲಿ ಆಯ್ತು. ನಮ್ಮ ಮುಂದಿನ ಪ್ಲಾನ್ ಏನು ಅಂದರೆ, ನಾವೀಗ ಲೂಲು ಮಾಲ್ಗೆ ಹೋಗ್ತಾ ಇದ್ದೀವಿ. ಲೂಲು ಮಾಲ್ಗೆ ಹೋಗಿ RCB ಜರ್ಸಿ ತೊಗೊಂಡು, RCB ಜರ್ಸಿ ಮತ್ತು ಏನೇನು ಆಕ್ಸೆಸರೀಸ್ ಬೇಕೋ ಅದು ತೊಗೊಂಡು ಮತ್ತೆ ನಿಮ್ಮ ಕೈಯಲ್ಲಿ ಸಿಗ್ತೀವಿ. ಬಾಯ್. ಇಲ್ಲ ಇನ್ನು ನಾವು ನಿಂಗೆ ಚಟಾರಕ್ಕೆ ಇಲ್ಲಿ ಹೋಗೋ ತನಕ ಮಾಡ್ಬೇಕು. ನೀನು ಮಾತಾಡೋ ಸುಮ್ಮನೆ.
ಹಾಂ ಸೊ ನೆಕ್ಸ್ಟ್ ಪ್ಲಾನ್ ನಮ್ದು ಏನು ಅಂದರೆ ಸಂಜೆ ಅಣ್ಣನೂ ಹೊತ್ಸಾಯಿತು. ನೆಕ್ಸ್ಟ್ ನಾವು ಲೂಲು ಮಾಲ್ಗೆ ಹೋಗ್ಬಿಟ್ಟು ಪೂಮಾ ಶೋರೂಮ್ಗೆ ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಬೇಕು. ಗಾಯ್ಸ್ ಈಗ ಟ್ರಾಫಿಕ್ ಬಂತು, ಸ್ವಲ್ಪ ಟ್ರಾಫಿಕ್ ಜಾಮು. ಸಿಕಾರಿ ಹಂಗೆ ಟ್ರಾಫಿಕ್ ಒಂದು ಇರ್ತೈತಿ, ನಾರ್ಮಲ್ ಇದು. ಬೆಂಗಳೂರಲ್ಲಿ ಸಕ್ಸ್ ಅಂತಾರಲ್ಲ, ನೋಡ್ರ ಅದೇ ತರ ಈ ಟ್ರಾಫಿಕ್ ಸಕ್ಸ್. ಅಲ್ಲೇ ಬೆಂಗಳೂರು ಸಕ್ಸ್ ಅಲ್ಲ ಕಣ, ಬೆಂಗಳೂರು ಟ್ರಾಫಿಕ್ ಸಕ್ಸ್ ಅಷ್ಟೇ. ಆಕ್ಚುಲಿ ಬೆಂಗಳೂರು ಕೂಡ ಸಕ್ಸ್. ನಮಗೆಲ್ಲ ಗೊತ್ತಾಗೋಯ್ತು. ಹೊಸ ಬೆಳಕು ನಿಮ್ಮ ಈ ಬೆಂಗಳೂರು ಟ್ರಾಫಿಕ್ ಬಗ್ಗೆ ಏನ್ ಹೇಳ್ತೀಯಾ? ಅದೇ ಹೇಳ್ದಲ್ಲ ಅವಾಗಲೇ, ಬೆಂಗಳೂರು ಟ್ರಾಫಿಕ್ ಸಕ್ಸ್. ಸಾಕಾಗ್ಬಿಟ್ಟೈತಿ. ನಾನು ದಾವಣಗೆರೆಯಿಂದ ಬೆಂಗಳೂರಿಗೆ ಶಿಫ್ಟ್ ಆಗಿ 1 ವರ್ಷ ಆಯ್ತು. ನಾನು ಶಿಫ್ಟ್ ಆಗೋಕ್ಕಿಂತ ಮುಂಚೆ ಫುಲ್ ಖುಷಿ. ಬೆಂಗಳೂರು ಅಂದರೆ ಹಂಗೆ ಬೆಂಗಳೂರಿಗೆ ಹೋಗ್ತೀನಿ, ನಮ್ಮ ಊರು ಬಿಟ್ಟು ಬರೀ ಇಲ್ಲೇ ಸತ್ತೀನಿ ಹುಡ್ದಾಗಿಂದ ಅಂತ. ಬಟ್ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗ್ತಿ ಇಲ್ಲಿ ನಾನೇ ಬರ ಏನು ಅಂತ. ಅಫ್ಕೋರ್ಸ್ ಬೆಂಗಳೂರು ಚೆನ್ನಾಗೈತೆ, ಬೆಂಗಳೂರು ಏನು ಸಕ್ಕತ್ತಾಗೈತೆ. ಬಟ್ ಟ್ರಾಫಿಕ್ಕಿಂದನೇ ಸ್ವಲ್ಪ ಜನಕ್ಕೆ ಭಾಳ ಬೇಜಾರಾಗ್ಬಿಟ್ಟೆ. ಸ್ವಲ್ಪ ಜನಕ್ಕೆ ಎಲ್ಲರಿಗೂ ಬೇಜಾರಾಗುತ್ತೆ, ನನಗೂ ಬೇಜಾರಾಗ್ಬಿಟ್ಟೈತೆ. ಏನು ಮಾಡಿ ಆ್ಯಕ್ಚುಲಿ ಏನಂದರೆ, ನಾನು ಬೆಂಗಳೂರಿಗೆ ಬರ್ಬೇಕಾದ್ರೆ ಖುಷಿಯಿಂದನೇ ಬಂದೆ. ಬಟ್ ನಾನು ಬೆಂಗಳೂರಿಗೆ ಬಂದಮೇಲೆ ನಮ್ಮೂರನ್ನ, ನಮ್ಮ ದಾವಣಗೆರೆನ ನಾನು ಭಾಳ ಮಿಸ್ ಮಾಡ್ಕೊತೀನಿ. ಹಂಗೆ ನನ್ನ ಫ್ರೆಂಡ್ಸ್ನ ಭಾಳ ಮಿಸ್ ಮಾಡ್ಕೊತೀನಿ. ಇಲ್ಲಿ ಎಲ್ಲ ಇದೆ ಬಟ್ ಏನೂ ಇಲ್ಲ. ಅಲ್ಲಿ ಏನಿಲ್ಲ ಅಂದ್ರೂ ಎಲ್ಲ ಇದೆ, ಅರ್ಥ ಮಾಡ್ಕೋಬೇಕು ನೀವೇ. ನಿಮ್ಮ ಕಾಲೇಜ್ ಬಗ್ಗೆ ಹೇಳ್ರಿ ಶರಣ. ನಿಮ್ಮ ಊರು, ನಿಮ್ಮ ಕಾಲೇಜು, ಬೆಂಗಳೂರು ಎಲ್ಲ ಹೇಳಿದ್ನಲ್ಲ. ಇದೇ ಫ್ರೆಂಡ್ಸ್ನ ಭಾಳ ಮಿಸ್ ಮಾಡ್ಕೊತೀನಿ. ಇಲ್ಲಿ ಬಂದಮೇಲೆ ಏನಿಲ್ಲ ಅನ್ಸುತ್ತೆ, ಬೋರ್ ಕಣ ಬೆಂಗಳೂರು. ಎಲ್ಲರೂ ಬೇರೆ ಊರ್ದವರೆಲ್ಲ ಅನ್ಕೊಂತಾರೆ ಬೆಂಗಳೂರು ಹಂಗೆ ಹಿಂಗೆ ಅಂತ. ಬಟ್ ಬೆಂಗಳೂರು ಸಿಕ್ಕಾಪಟ್ಟೆ ಬೋರ್ ಆಗುತ್ತೆ. ಬೆಂಗಳೂರು ಸಿಕ್ಕಾಪಟ್ಟೆ ಬೋರ್. ಬಟ್ ಯಾರಿಗೆ ಆದರೂ ಅವ್ರ ಊರು ಬಿಟ್ಟು ಅವರು ಬರೋಕ್ಕೆ ಇಷ್ಟ ಇಲ್ಲ. ಎಲ್ಲ ಹಂಗೆ ಯೋಚನೆ ಮಾಡ್ತಾರೆ, ಬೆಂಗಳೂರು ಹಂಗೆ ಹಿಂಗೆ ಅಂತ. ಬಟ್ ಬೆಂಗಳೂರು ಹೆಂಗೆ ಅಂತ ಇಲ್ಲಿರೋರು ಎಲ್ಲ ಬೆಂಗಳೂರಲ್ಲಿ ಹೆಂಗೆ ಅಂದರೆ ಮಾಡೋ ಸೆಡೆ ಥರ ಯಾದಕ್ಕ ಮಾಡ್ತೀಯ ಅಲ್ಲಿ. ಗಾಯ್ಸ್ ಜುಗಾಡ್ ಮಾಡಿ ಇವಾಗ ಲುಲು ಮಾತ್ರ ಬಂದ್ವಿ. ಇದೇ ಇರ್ಬೇಕು ಅನ್ಕೊಂತೀರಿ. ಇದೇ ಕಣ ಎಂಟ್ರಿ ಇಲ್ಲೆಲ್ಲ ಕಣ ಅಲ್ಲಿರೋದು. ಮುಂದೆನಾ? ಹಾಂ ಹಿಂಗೆ ಹಿಂಗೆ ಬಂದ್ರೆ ಆಗುತ್ತೆ ನೋಡ್ರಿ. ಅಲ್ಲಿ ಹಿಂಗೇನು ಕಲ್ತಿನ ಸಪ್ರೇಟಾಗಿ ಏನು ಹಾಕಿದ್ರು. ಇದು ಯಾವ್ದೂರು ಒಳ್ಳೆ ರೇಸ್ ಟ್ರ್ಯಾಕ್ ಇದ್ದಂಗೆ ಐತೆ. ರೇಸ್ ಟ್ರ್ಯಾಕ್ ಅವರು ಈ ಥರ F1 ರೇಸಿಂಗು ಈ ಥರ ಇಡಲ್ಲ. ಹೆವಿ ರೇಸ್ ಟ್ರ್ಯಾಕ್ ಇಲ್ಲಿ ನೋಡಿ, ತಿರ್ವಾಡ್ಕೊಂಡು ಬರೋದಲ್ಲೇ ಆಗೋಯ್ತು. ಸೀರಿಯಸ್ಲಿ ಇಲ್ಲ ಎಷ್ಟೋ ಸತಿ ನಾನು ಗಾಡಿ ಬಿಟ್ಬಿಟ್ಟು ಕಾಣ್ಬಿಟ್ಟಿನಿ, ಹುಡುಕ ಆಡ್ಬಿಟ್ಟಿದ್ದೀನಿ ನಾನು. ಸಾಕಾಗ್ಬಿಟ್ಟಿದ್ದೆ. ಎಲ್ಲ ಹಾಕ್ಬೇಕು ಬ್ರೋ? ಹಿಂದೆ ನೋಡಿ ಅಲ್ಲ, ಎಲ್ಲ ಗಾಡಿ ಒಂದೇ ಕಡೆ ನಿಲ್ಸಿದ್ರೆ ಸುತ್ತಾಡ್ಕೊಂಡ್ಬಂದು ನಿಲ್ಸೋದು ಇದೊಂಥರ ಬೇರೆ. ರಸಿಕಾ ವೇಟಿಂಗ್ ಫಾರ್ CSK RCB ಮ್ಯಾಚ್. ಯಾರ್ಯಾರು RCB ಲೈಕ್ ಮಾಡ್ತೀರೋ ಅವರೆಲ್ಲ ರೆಡ್ ಹಾರ್ಟ್ ಕಮೆಂಟ್ ಹಾಕಿ. RCB ಲೈಕ್ ಮಾಡ್ತಾರ ಅಂತ ನನಗೆ. RCB ಅಂದರೆ ಎದೆಲ್ಲಿ ಹಿಡ್ಕೊಂಡು ಓಡಾಡೋರು RCB ಕಮೆಂಟ್ ಹಾಕಿ. ಹಿಂಗೆ ಏನು ಹೇಳ್ತಾ ನಿಮ್ಮ ಪ್ರಿಡಿಕ್ಷನ್ ಏನು? RCB ಮತ್ತು CSK ಮ್ಯಾಚಲ್ಲಿ ಯಾರು ಗೆಲ್ತಾರೆ? RCBನೇ ಗೆಲ್ಲೋದು. CSK ಮೊನ್ನೆ ಮ್ಯಾಚ್ ಟೀಮ್ ಸಖತ್ತಾಯ್ತಲ್ಲ. ಮತ್ತೆ ಮೊನ್ನೆ ಮ್ಯಾಚಲ್ಲಿ ನಾಯಿ ಹೊಡ್ಸ್ಕೊಂಡವ್ರೆಲ್ಲ CSK. ಗೈಸ್ ಲುಲು ಮಾಲಲ್ಲಿ ಪೂಮಾನೇ ಇಲ್ವಾ ಅಂತ ನಿಮಗೆ ಸಿಗ್ತಾನೆ ಇಲ್ಲ. ಹ್ಯಾಂಗೆ ಗೈಸ್ ಏನು ಗೊತ್ತಾ, ಈ ಮಾಲ್ಸಿಗೆಲ್ಲ ಬಂದುಬಿಟ್ರೆ ನಿಮಗೆ ಸಖತ್ ತಿಕ್ಕ ಉರ್ತೈತಿ. ಯಾಕೆಂದರೆ ಎಲ್ಲಿ ನೋಡಿದ್ರು ಹುಡುಗಿನೇ ಇರ್ತಾರೆ, ಅದರಲ್ಲೂ ನಾವು ಸಿಂಗಲ್ಸು. ಎಲ್ಲಿ ನೋಡಿದ್ರು ಹುಡುಗಿ ಲವರ್ಸೇ ಕಾಣ್ತಾರೆ. ಬಾಯ್ಲಿ ಹತ್ರ ಬಾಯ್ಲಿ ಕರೆಂಟ್ ಹೊಡಿತೈತೆ. ಈಗ ಸೀರಿಯಸ್ ಹೊಡಿತು ಗೈಸ್. ಇವನಿಗೇನೋ ನಾನು ಟಚ್ ಮಾಡಿದ ತಕ್ಷಣ ಕರೆಂಟ್ ಹೊಡಿತೈತಂತೆ. ಅದು ಯಾಕೆ ಏನಂತ ನನಗೆ ಗೊತ್ತಿಲ್ಲ, ಭಾಳ ಜನಕ್ಕೆ ಹಿಂಗೆ ಆಗೈತೆ. ಸಂತು ಇಂತೂ ಹುಡುಕಾಡಿದ ಮೇಲೆ ಸಿಕ್ಕಿದ್ದೆ ಪೂಮಾ. ಇಲ್ಲಿದೆ ನೋಡಿ, ಸಿಕ್ತು, ಫೈನಲಿ ಸಿಕ್ತು. ಸ್ಟಾರ್ಟಿಂಗ್ ಬಂದ ತಕ್ಷಣ ಚಾಂಪಿಯನ್ಸ್, ಅವರ್ ಬ್ಲಡ್ ಇಯರ್ ಆಫ್ ದ ಚಾಂಪಿಯನ್ಸ್. ಅಫಿಷಿಯಲ್ ಟಿಶರ್ಟ್ಸ್ಗಳಿಲ್ಲ ಪೂಮಾದಲ್ಲಿ. ತಿರ್ಮಕ ನೋಡ್ರಿ, ಅಫಿಷಿಯಲ್ ಟಿಶರ್ಟ್ ಇಲ್ದಕ್ಕೆ ಫಕ್ಕಾಯ್ತು, ಜೀವನ ಫಕ್ಕಾಯ್ತು ನಮ್ಮದು. ಸುಮ್ಮನೆ ಅಲ್ಲಿಂದ ಇಲ್ಲಿ ತನಕ ಬಂದ್ವಿ. ಪೂಮಾ ನಾವು ಸಿಗ್ಬೋದು ನಾವು ಹೊರನಲ್ಲಿ. ಪೂಮಾ ಶೋರೂಮು ಔಟ್ಲೆಟ್ ಎಲ್ಲ ಕಡೆ ಹುಡುಕಿದ್ವಿ, ಎಲ್ಲೂ ಸಿಗಲಿಲ್ಲ. ಅದಕ್ಕೆ ಅಂತಲೇ ಲೂಲು ಮಾಲಿಗೆ ಬಂದ್ವಿ. ಲೂಲು ಮಾಲಲ್ಲಿ ಸಿಗ್ಬೋದು ಹಂಗೆ ಹಿಂಗೆ ಅಂತ. ಬಟ್ ಲೂಲು ಮಾಲಲ್ಲಿ ಇಲ್ಲ. ಭಾಳ ಜನಕ್ಕೆ ಕಾಲ್ ಮಾಡಿ ಕೇಳಿದೆ, ಎಲ್ಲೂ ಇಲ್ವಂತೆ, ಜಾಸ್ತಿ ಎಲ್ಲ ಕಡೆ ಖಾಲಿ ಆಗಿಬಿಟ್ಟೈತೆ. ಒಂದ್ಸತಿ ಹೊರಗಿನ ಮಾಲಿಗೆ ಒಂದ್ಸತಿ ಹೋಗ್ಬಿಟ್ಟು ಟ್ರೈ ಮಾಡ್ತೀವಿ, ನೋಡೋಣ. ಭಾಳ ಹಶ್ವಾಗ್ತೈತಿ. ಏನೋ ತಿಂದಾದ್ಮೇಲೆ ಇಲ್ಲಿಂದ ಬೇಕಾದರೆ ಹೊರಗಿನ ಮಾಲಿಗೆ ಹೋಗಿ ನೋಡಿದ್ರೆ ಆಯ್ತು. ಏನೋ ಒಂದು ಸ್ಟಾರ್ಟಿಂಗೇ ಮೆಕ್ಡಿ ನೋಡ್ಬಿಟ್ಟು ಮೆಕ್ಡಿ ಹೋಗೋಣ ಅಂದ್ಕೊಂಡು ಒಂದು ರೌಂಡ್ ಹಿಂಗೆ ಸುತ್ತಾಡ್ಕೊಂಡು ಬಂದು ಮತ್ತೀಗ ಅಲ್ಲೇ ಮೆಕ್ಡಿಗೆ ಹೋಗ್ತಾಯಿದ್ದೀನಿ. ಮತ್ತು ಅದೇ ಮೆಕ್ಡಿ. ಸೊ ಇನ್ನೇನು ಆರ್ಡ್ರ್ ಮಾಡ್ತಾಯಿದ್ದೀವಿ. ಹೊರನಿಗೆ ಒಂದ್ಸತಿ ಹೋಗಿ ಬರ್ತೀನಿ, ಸಿಕ್ಕರೆ ಅಲ್ಲಿ ಹೋಗಿ ಮಾಡ್ತೀನಿ. ಲಾಸ್ಟ್ ಒಂದು ಟ್ರೈ ಅಂತ ಇರೋದೇ ಓರಿಯನ್ ಮಾಲ್ಗೆ ಹೋಗಿ ನೋಡ್ತೀವಿ.
ಅಡಿಗೆ ಗಾಯ್ಸ್ ಎಲ್ಲ ತಿಂದ್ಬಿಟ್ಟು ಮತ್ತೆ ಬರ್ತೀನಿ ಗಾಯ್ಸ್. ಲುಲ್ಲು ಮಾಲಲ್ಲಿ ಸಿಗಲಿಲ್ಲ RCB ಜರ್ಸಿ, ಹಂಗಾಗಿ ಈಗ ಹೊರಗನಿಗೆ ಹೋಗ್ತಾ ಇದ್ದೀವಿ. ಊಟ ಎಲ್ಲ ಮಾಡಾಯಿತು, ಹೊರಗಿನ ಮಾಲಿಗೆ ಹೋಗ್ತಾ ಇದ್ದೀವಿ. ನೋಡೋಣ, ಅಲ್ಲಿ ಸಿಕ್ಕರೆ ತಗೋತೀನಿ, ಇಲ್ಲಾಂದರೆ ಮತ್ತೆ ಬೇರೆ ಕಡೆ ಹುಡುಕ್ಬೇಕಷ್ಟೆ. ಇಲ್ಲಿಂದ ಹೊರಡ್ತೀವಿ ಈಗ, ಮತ್ತೆ ಸಿಗೋಣ. ಬಾಯ್ ಮಾಡು. ಸೀದಾ ಓರಿಯನ್ ಮಾಲ್ ಎಂಟ್ರಿ ಅದು. ಹೋಪ್ ಸಿಗುತ್ತೆ ಅಂತ, ಮೇ ಬಿ ಸಿಕ್ಕರೆ ಓಕೆ. ನೋಡು ಟಚ್ ಮಾಡಿದ್ರೆ ಕರೆಂಟು ಇದೆ ನೋಡಿ ಪುಮಾ. ಎಲ್ಲೋದ್ರೂ ಪುಮಾದಲ್ಲಿ ನಮ್ಮ RCB ಇದೆ ಅವಳಿ ಇದೆ. ಜರ್ಸಿ ಭಾಳ ಇದ್ದಾವೆ, ನೋಡೋಣ. ತಗೊಳ್ಳಲು ವಿಡಿಯೋ ಜರ್ಸಿ ಔಟ್ಲೆಟ್ ಸಿಕ್ತು ನಮಗೆ. ನನ್ನ ಫೈನಲಿ ಬ್ರೋ ಸಿಕ್ಕಿದೆ. ಬಾಲ ಹುಡ್ಕಾದ್ಮೇಲೆ ಸಿಕ್ಕಿದೆ. ನಾನು ವೇರ್ ಮಾಡ್ಕೊಬರ್ತೀನಿ. RCB ಜರ್ಸಿನೂ ತೊಗೊಂಡಾಯ್ತು. ಹೆಂಗೆ ಅನಿಸ್ತಿದೆ ರೋಶ್? ಹಾಕಿದ್ದೀನಿ, ಮುಂಚೆನೂ ಹಾಕಿದ್ದೀನಿ, ಬಟ್ ಭಾಳ ಹುಡುಕಾದ್ಮೇಲೆ ಸಿಕ್ಕಿರೋದು. ಆ್ಯಂಡ್ ದಿಸ್ 1 ಸ್ಟಾರ್, ಇದು 1 ಸ್ಟಾರಿಗೋಸ್ಕರ ಲಿಟ್ರಲಿ 18 years ವೆಯ್ಟ್ ಮಾಡಿರೋದು ಎಲ್ಲರೂ RCBಯನ್ಸು. ಹ್ಯಾಪಿ. ಆ್ಯಂಡ್ ದಿಸ್ ಬ್ಯಾಡ್ಜ್ ಐ ವಿಲ್ ಟೇಕ್ ದಿಸ್. ಖುಷಿಯಿಂದ ತಗೊತೀನಿ. ಕಸ್ಟಮೈಸೇಷನ್ ಆಮೇಲೆ ಮಾಡಿಸಿದಾಯ್ತು. ಇವಾಗ ಬಟ್ ಇಲ್ಲಿಲ್ಲ, ಈಗ ಅವೈಲಬಲ್ ಮಾಡ್ಬೋದು. ಇಂದ್ರನಗರಲ್ಲಿ ಕಸ್ಟಮೈಸೇಷನ್ ಅವೈಲಬಲ್ ಇದೆ, ಅಲ್ಲಿ ಮಾಡ್ಬೋದಷ್ಟೇ. ಈಗ ತಗೋತೀನಿ ಸದ್ಯಕ್ಕೆ, ಆಮೇಲೆ ಕಸ್ಟಮೈಸ್ ಮಾಡಿದ್ರೆ ಆಯಿತು. ಇಟ್ಸ್ ಗೋ. ಜರ್ಸಿನೂ ತೊಗೊಂಡಾಯ್ತು, ಹೆಂಗೆ ಅನಿಸ್ತಿದೆ? ಖುಷಿ. ಸಿಗಲೇ ಇಲ್ಲ ಎಲ್ಲ ಕಡೆ, ಈಗ ಸಿಕ್ತು. ಥ್ಯಾಂಕ್ ಯು ಸೊ ಮಚ್. ಜರ್ಸಿನೂ ತೊಗೊಂಡಾಯ್ತು. ನೆಕ್ಸ್ಟ್ ಮತ್ತೇನಪ್ಪ ಪ್ಲ್ಯಾನು? ನೆಕ್ಸ್ಟ್ RCB ಮ್ಯಾಚೇನಾ? ಸಂಡೇ ಮ್ಯಾಚು. ಆಲ್ ಆರ್ ವೇಟಿಂಗ್ ಫಾರ್ ಸಂಡೇ ಮ್ಯಾಚ್. ನೆಕ್ಸ್ಟ್ ಬಾಯ್ ನೀ ಶಟ ಹರಿಯಕ್ಕೆ ಬಾಯ್ ಅಂತೀವಿ. ಅದು ಲಾಸ್ಟ್. ಹ್ಯಾಪಿ ಫಾರ್ ದಿಸ್. ನೆಕ್ಸ್ಟ್ ಈಗ ಮೊನ್ನೆ ಒಂದು ಔಟ್ಫಿಟ್ ತಗೊಂಡೆ. ಔಟ್ಫಿಟ್ಗೆ ಮ್ಯಾಚ್ ಆಗುವಂಥ ಸ್ಯಾಂಡಲ್ಸ್ ಬೇಕು. ಅದನ್ನು ಬಕಿಂಗ್ ಸ್ಟಾಕಲ್ಲಿ ನೋಡೋಣ, ಯಾವ್ದಾದ್ರು ಸಿಕ್ಕರೆ ಓಕೆ, ಲೆಟ್ಸ್ ಗೋ. ಗೈಸ್, ಇದಕ್ಕೆ ಯಾರಾದರೂ ಕಮೆಂಟ್ ಹಾಕಿ. ನಾನು ಇವನಿಗೆ ಟಚ್ ಮಾಡಿದ್ರೆ ಶಾಕ್ ಹೊಡಿತೈತಿ. ಯಾಕಂದ್ರೆ ನೋಡಿ ಮಾಡ್ತೀನಿ ಬಾರೋ. ಈ ಮೆಲ್ಲ ಟಚ್ ಮಾಡ್ತೀನಿ, ಸತ್ತೋಗ್ತೀನಿ ನೀನೇನು. ಟಚ್ ಮಾಡ್ತೀನಿ ಅಷ್ಟೇ. ನೋಡಿರಿ ಗೈಸ್, ಇವನು ಓಡೋಗ್ತಾವನೆ. ಯಾಕೆ ಅಂದರೆ ಅವಳು ಟಚ್ ಆದರೆ ಮಿಸ್ ಆಗಿ ಅವಾಗಲಿಂದ ನಾವು ಬೆಳಗ್ಗೆಯಿಂದನೂ ಅವನಿಗೆ ಶಾಕ್ ಹೊಡಿತೈತಿ. ಯಾಕೆ ಏನು ಅಂತ ಗೊತ್ತಿಲ್ಲ, ಕಮೆಂಟ್ ಹಾಕಿ ಗೊತ್ತಿದ್ರೆ ಯಾಕೆ ಹಿಂಗೆ ಆಗುತ್ತೆ ಅಂತ ಕಮೆಂಟ್ ಹಾಕಿ. ಸಂಘರ್ಷಣಕ್ಕೆ ಬಗ್ಗೆ ಇಷ್ಟಕ್ಕೆ ಹೋಗ್ತಾ ಇದ್ದೀನಿ ಇವಾಗ. ಹಾಗಾಗಿ ಅಲ್ಲಿ ಯಾವುದೋ ನಂಗೆ ಇಷ್ಟ ಆಗಲಿಲ್ಲ, ಹಾಗಾಗಿ ಸುಮ್ಮನೆ ಅಡ್ಡಾಡ್ತಿದ್ದೀವಿ. ಏನಾರು ಬೇರೆದಂದ್ರೆ ಇದ್ರೆ ನೋಡೋಣ ಅಂತ. ಗೈಸ್ ಎಲ್ಲ ಮುಗೀತು, ಶಾಪಿಂಗ್ ಎಲ್ಲ. ಸ್ಯಾಂಡಲ್ಸು ತಗೋಬೇಕಾಗಿತ್ತು, ಸ್ಯಾಂಡಲ್ಸು ತಗೊಂಡೆ, ಎಲ್ಲ ಆಯಿತು. ಇನ್ನೇನು ಮನೆಗೆ ಹೊರಡ್ತೀವಿ, ಏನಾದ್ರು ತಿನ್ಕೊಂಡು ಅಷ್ಟೇ. ನೋಡಿ ಹೋಗ್ತಾಯಿದ್ದೀವಿ. ಮಾಲಿಗೆ ಬಂದಿದ್ದಕ್ಕೆ ಒಂದು 10,000 ಪಿಕ್ಚರ್ ಬಿಟ್ಟು ನಾವು ಅಷ್ಟೇ. ಗಾಯ್ಸ್ ಶಾಪಿಂಗ್ ಎಲ್ಲ ಆಯಿತು. ಏನೋ ಸೀದಾ ನಮ್ಮ ತಮ್ಮನ್ನ ಬಿಟ್ಬಿಟ್ಟು ಸೀದಾ ಮನೆಗೆ ಹೋಗಿ ಮಲ್ಕೊಳ್ಳೋದಷ್ಟೇ ಕೆಲಸ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೊಸ ಹುಡುಗ ಬೆಳೆಸಿ ಅಷ್ಟೇ. ಅಂಟಿಲ್ ನೆಕ್ಸ್ಟ್ ವ್ಲಾಗ್, ಬಾಯ್.